ಖುಷಿಯಾಗಿ ಮಾತಾಡಿ, ನಾನು ಬರ್ತೀನಿ ಮತ್ತೆ ಬೇಡ ಓಕೆ ಸರ್. ಎಲ್ಲರೂ ಓದ್ತಾರಲ್ಲ ಅಶ್ವಿನಿ, ನೀನ್ ಕೂಡ ಓದು, ಯಾಕೆ ಫೇಲ್ ಆಗಲ್ಲ ಅಂತ ಸರ್ ಅಲ್ಲಿ ತುಂಬಾ ಮೋಟಿವೇಶನ್ ಕೊಡ್ತಾ ಇದ್ರು ನನಗಾದ್ರೆ. ಬಟ್ ನಾನು ಜನರಲ್ ಸಬ್ಜೆಕ್ಟ್ ಅಲ್ಲಿ ಜಸ್ಟ್ ಪಾಸ್ ತೆಗಿತಾ ಇದ್ದಲ್ಲ, ಮತ್ತೆ ಫಸ್ಟ್ ಇಯರ್ ಬಂದ್ಮೇಲೆ ನಾನು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಔಟ್ ಆಫ್ ಸ್ಕೋರ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ 79 ಆದರೆ ತೆಗಿತಾ ಇದ್ದೆ. ಬಟ್ ಈ ಸೆಕೆಂಡ್ PUC ನಲ್ಲಿ ತುಂಬಾ ಮಾರ್ಕ್ಸ್ ಅಂದ್ರೆ ನಾನು ಕಡಿಮೆ ಆಯಿತು. ಬಟ್ ಈ ಮುಂದೆ ನಾನು ಆ ಮಾರ್ಕ್ಸ್ನ ಕಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನು ಎಲ್ಲರೂ ಔಟ್ ಸ್ಕೋರ್ ಮಾಡ್ತಾರಲ್ಲ, ಯಾಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗಿಂತ ನಾನು ಔಟ್ ಆಫ್ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹಾಗೆ ನಾನು ಕೂಡ ಮಾರ್ಕ್ಸ್ನ ತಗೊಂಡು ನಮ್ಮ ತಂದೆ ತಾಯಿಗೆ ಗೌರವನ ಉಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ನಾನೇ ಮುಗಿಸ್ತೀನಿ. ಥ್ಯಾಂಕ್ ಯು. Thank you, teacher. Thank you for sharing your beautiful experience. Now I would like to call Archana from second PUC. ಮೊದಲ ಹುಡುಗಿ ಕೊನೆಯ ಸನಿಹವು ಇಲ್ಲಿ ನೋಡ್ತಾ ಇದ್ವಿ. ಆದ್ರೆ ಇಷ್ಟು ಮಕ್ಕಳು ಇಲ್ಲಿ ಸೇರ್ತಾ ಇರಲಿಲ್ಲ. ಇಷ್ಟು ಮಕ್ಕಳು ಒಂದೇ ಕಡೆ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಕಾರ್ಯದರ್ಶಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ನಾವು ಮೊದಲೆಲ್ಲ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಒಂದು ಫಂಕ್ಷನ್ ಮಾಡಿಬಿಟ್ಟು ಕಳಿಸ್ತಾ ಇದ್ವಿ. ಆದ್ರೆ ಇಷ್ಟು ಮಕ್ಕಳು ಒಂದು ಕಡೆ ಕೂತ್ಕೊಂಡು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಮಾನ್ಯ ಕಾರ್ಯದರ್ಶಿಗಳಿಗೆ ಇನ್ನೊಂದು ಸಾರಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿದ್ಯಾರ್ಥಿಗಳೇ ನೋಡಿ, ನೀವು ಇಲ್ಲೇ ನೋಡ್ತಾ ಇದ್ದೀರ ಮಕ್ಕಳು, ಸುಮಾರು ಜನ ಮಕ್ಕಳು 90% 95% ನಮ್ಮ ಹೈಸ್ಕೂಲಿಂದ ಬಂದಿರೋ ಮಕ್ಕಳು ಇದ್ದೀವಿ ಅಲ್ವಾ? ನಾವು ಮೊದಲನೇ ಕೂಡ ಹೇಳ್ತಾ ಇದೀವಿ, ವಿದ್ಯೆ ಅನ್ನೋದು ಸಾಧಕನ ಸುತ್ತ ಹೊರತು ಸೋಮಾರಿ ಸುತ್ತಲ್ಲ. ಈ ವಿದ್ಯೆ ಯಾರು ಕುಳಿತುಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಾರೋ ಅವರಿಗೆ ಬರುತ್ತೆ ಹೊರತು ಆ ಸರಸ್ವತಿ ದೇವಿ ಸೋಮಾರಿಗೆ ಬರಲ್ಲ. ಸೋಮಾರಿ ತಂದಿಂದ ಗರ್ವ ಪಟ್ಟರೆ ವಿದ್ಯೆ ಸರಸ್ವತಿ ಭದ್ರ ಕೂಡ ಬರುವುದಿಲ್ಲ. ನಮ್ಮ ನಾಯಕ್ ಸರ್ ಕೂಡ ಚೆನ್ನಾಗಿ ಹೇಳ್ತಿದ್ರು, ಸೋಮಾರಿತನ ಬಿಡಬೇಕು. ಒಳ್ಳೆ ಮಕ್ಕಳಿದ್ದೀರ, ಇವಾಗ ನಾವು ನೋಡ್ತಾ ಇದ್ದೀವಿ. ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಹೈಸ್ಕೂಲಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಂಡಿದ್ರು. ಇಲ್ಲಿ ಕೂಡ ಒಳ್ಳೆ ಡಿಸ್ಟಿಂಕ್ಷನ್ ಬರುವ ಮಕ್ಕಳಿದ್ದೀರ. ಗಮನಿಸ್ತಾ ಇದ್ರೆ ಡಿಸ್ಟ್ರಿಕ್ಟ್ ಅಲ್ಲ ಸ್ಟೇಟ್ ಫಸ್ಟ್ ಬರ್ಬೋದು ಅಂತ ಒಂದು ಅವಕಾಶ ಇದೆ. ಯಾಕಂದ್ರೆ ಒಳ್ಳೆ ಒಂದು ಫ್ಯಾಕಲ್ಟಿ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಸ್ ಇದ್ದಾರೆ. ನಮ್ಮ ನಾಯಕ್ ಸರ್ ಆಗಿರ್ಬೋದು, ನಮ್ಮ ನಾಗರಾಜ್ ಸರ್ ಅವರು ಎಲ್ಲರೂ ಕೂಡ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಏನು ಡೌಟ್ಸ್ ಕೂಡ ಕೇಳಿ ತಿಳ್ಕೊಳ್ಳಿ, ಎಕ್ಸಾಮ್ ರೆಡಿಯಾಗಿ. ಬಟ್ ನೀವು ಓದಬೇಕು, ಓದಿಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗೋದಿಲ್ಲ. ಅವರು ಆ ಒಂದು ದಿಸೆಯಲ್ಲಿ ಆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ನೀವು ಇವತ್ತಿಂದ 12 ಗಂಟೆ ಬೇಕಾದ್ರೆ ಓದಿ ಅಥವಾ 16 ಗಂಟೆ ಓದಿ 100ಕ್ಕೆ 100 600ಕ್ಕೆ 600 ಅಂಕಗಳನ್ನ ಬೆಳೆಸಕ್ಕಂಥದ್ದು ಯಾವುದೇ ಒಂದು ಅನುಮಾನ ಇಲ್ಲ. ಯಾಕಂದ್ರೆ 2018ರಲ್ಲಿ ನಮ್ಮ BMB ಶಾಲೆ ಕೋಲಾರದಲ್ಲಿದೆ, ಬ್ಯಾಂಗ್ಳೂರ್ ಮಾಂಟೆಸರಿ ಸ್ಕೂಲ್ ಅಂತ. ಆ ಶಾಲೆಯಲ್ಲಿ ಕೋಲಾರದಲ್ಲಿ SSLC ಬೋರ್ಡ್ ಬಂದಾಗಿದ್ದ ಕೋಲಾರ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲಿ ತಗೊಂಡಿರಲಿಲ್ಲ. ನಮ್ಮ ಶಾಲೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳನ್ನ ತಗೊಂಡಿದ್ರು. ಆದ್ರೆ ಇಲ್ಲಿ ಕೂಡ ನೀವು ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ಛಲ ತಗೋಬೇಕು. ನೀವು ಛಲ ತಗೊಂಡ್ರೆ ನಿಮಗೂ ಜೀವನದಲ್ಲಿ ಅನೇಕ ಬೇಡಿಕೆ ಇರ್ತವೆ. ನಿಮ್ಮನ್ನ ಎಲ್ಲರೂ ಕೂಡ ಬಂದು ನಿಮ್ಮ ಮನೆ ಹತ್ರ
ಬಂದು ಕೇಳ್ಕೊತಾರೆ ನಮ್ಮ ಕಾಲೇಜಲ್ಲಿ ಸೇರು, ನಮ್ಮ ಕಾಲೇಜಲ್ಲಿ ಸೇರು, ನಮ್ಮ ಕಾಲೇಜ್ ಸೇರು, ಹಾಗೆ ಹೀಗೆ ಅಂತ. ನಾವು 50,000 ಕೊಟ್ಟಿರ್ತೀವಿ, ಅವ್ರು ಬೇಕಾದ್ರೆ 75,000 ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಕಾಲೇಜ್ ಬಂದು ಸೇರು, ನಾವು 75,000 ಕೊಡ್ತೀವಿ ಅಂತ. ಆ ಥರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನೀವು ಇಲ್ಲೇ ಅಂತಲ್ಲ, ಬೇರೆ ಮಕ್ಕಳು ಕೂಡ ಗೋಪ್ಯವಾಗಿರ್ತಾರೆ, ಏನು ಮಾತನಾಡ್ತಕ್ಕಂಥ ಇರ್ತಾರೆ. ಆದ್ರಿಂದ ಉಪನ್ಯಾಸಕರು ಪ್ರತಿಯೊಂದು ನಮ್ಮ ಉಪನ್ಯಾಸಕರು ಒಳ್ಳೆಯ ಉಪನ್ಯಾಸಕರಿದ್ದಾರೆ. ಯಾವುದೇ ಒಂದು ಸಬ್ಜೆಕ್ಟ್ ಕಮ್ಮಿ ಏನಿಲ್ಲ. ನಿಮ್ಗೆ ಏನು ಬೇಕಾದ್ರೂ ಕೂಡ ನಿಮ್ಗೆ ಲೀವ್ ಅನ್ನೋ ಪ್ರಶ್ನೆ ಇಲ್ಲ. ಎಕ್ಸಾಮ್ ವರೆಗೂ ಏನು 28ರಿಂದ ಪ್ರಾರಂಭ ಆಗುತ್ತೆ ಮುಂದಿನ ತಿಂಗಳು, ಅಲ್ಲಿವರೆಗೂ ಕೂಡ ನೀವು ದಿನಾಲೂ ಬನ್ನಿ. ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಅವಶ್ಯಕತೆಗಳನ್ನ ಕೂಡ ನಾವು ವಿದ್ಯಾಸಂಸ್ಥೆ ವತಿಯಿಂದ ಭರಿಸ್ತೀವಿ ಅಂತ ಹೇಳಿ, ನಿಮ್ಗೆ ಏನಾದ್ರು ಸ್ಪೆಷಲ್ ಕ್ಲಾಸಸ್ ಬೇಕಾ ಅಥವಾ ಸ್ಪೆಷಲ್ ಬೇಕಾ, ನೀವು ಏನನ್ನು ಹೇಳಿದ್ರೆ ಅದನ್ನು ಖಂಡಿತ ನಾವು ಮಾಡೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳಿ, ಏನು ಇವತ್ತು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇದು ಸಂತೋಷದಾಯಕವಾದ ಕಾರ್ಯಕ್ರಮ. ಅದರಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು, ಕಾರಣಾಂತರದಿಂದ ನಾನು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೋಗಿ ಬರ್ತೇನೆ. ನೀವು ಚೆನ್ನಾಗಿ ಎಂಜಾಯ್ ಮಾಡಿ. ಆ ಎಂಜಾಯ್ಮೆಂಟ್ನ ಇವತ್ತು ಇಲ್ಲಿಗೆ ಬಿಟ್ಬಿಟ್ಟು ನಾಳೆಯಿಂದ ಸಂಪೂರ್ಣವಾಗಿ ಓದಿನಲ್ಲಿ ಮಕ್ಕಳಾಗಿ 100 ಖಂಡಿತವಾಗ್ಲೂ 600-400 ಮಾರ್ಕ್ಸ್ ಖಂಡಿತ ನಮ್ಮ ಕಾಲೇಜಿಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ, ವಿಜಯನ್ ಸ್ವಾಮಿ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಮಾಡ್ತೀರಾ, ತಗೊಳ್ತೀರಾ ಅಂತ ಹೇಳಿ ಆಸೆ ಇದೆ. ನಿಮ್ಮ ತಂದೆ ತಾಯಂದ್ರಿಗೂ ನಿಮ್ಮ ಊರಿಗೂ ನಮಗೂ ಕೀರ್ತಿಯನ್ನು ತಂದುಕೊಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. వెళ్ళిపో